ಟು ನಾಗವೇಣಿ ಆಚಾರ್ಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿಯಲ್ಲಿ ನಾನು ಮಾಡ್ತಾ ಇರೋದು ಮೈಸೂರು ಬೋಂಡ. ಈ ಮೈಸೂರು ಬೋಂಡ ಮಾಡೋದಕ್ಕೆ ತುಂಬಾ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಬೇಗ ಕೂಡ ಮಾಡ್ಬೋದು. ಸಡನ್ನಾಗಿ ಯಾರಾದ್ರು ಗೆಸ್ಟ್ ಬಂದರೆ ಆ ಟೈಮ್ನಲ್ಲಿ ಕಲಿಸ್ಬಿಟ್ಟು ಇನ್ಸ್ಟೆಂಟಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಈ ಮೈಸೂರು ಬೋಂಡಾಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. 2 ಕಪ್ಪಷ್ಟು ನಾನು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. 2 ಕಪ್ಪಷ್ಟು ಮೊಸರು. ನೀವು ಬೇಕಂದರೆ 1 ಕಪ್ ಮೈದಾ ಹಿಟ್ಟಿನಲ್ಲಿ ಮಾಡ್ಕೋಬೋದು. 1 ಕಪ್ ಮೈದಾ ಹಿಟ್ಟಿಗೆ ನೀವು 1 ಕಪ್ಪಷ್ಟು ಮೊಸರು ತೊಗೊಳ್ಳಿ. ನಾನಿಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಆದ್ದರಿಂದ 2 ಕಪ್ಪಷ್ಟು ಮೊಸರು, 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, ಕರಿಬೇವಿನ ಸೊಪ್ಪು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಜೀರಿಗೆ 1 ಟೀ ಸ್ಪೂನ್, ಶುಂಠಿ ತುರಿದಿರೋಂಥದ್ದು 1 ಟೀ ಸ್ಪೂನ್, ಹಸಿಮೆಣಸಿನ್ಕಾಯಿ ಒಂದು 5ರಿಂದ 6. ಸೊ ನೀವು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತೊಗೊಳ್ಳಿ, ತುಂಬ ಖಾರ ಹಾಕೋದೇನು ಬೇಡ. ಆಮೇಲೆ ತೆಂಗಿನಕಾಯಿ ಚೂರನ್ನು ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತೆಂಗಿನಕಾಯಿ ಚೂರು ಆಪ್ಷನಲ್, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಸೊ ಈ ತೆಂಗಿನಕಾಯಿ ಚೂರು ಹಾಕೋದ್ರಿಂದ ನನಗಿಷ್ಟ ಆಗುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಅದರಿಂದ ಒಂದು ಸ್ವಲ್ಪ 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಸೋಡಾ 1 ಟೀ ಸ್ಪೂನಷ್ಟು. ಆಮೇಲೆ ಆಯಿಲ್ ಬೇಕಾಗುತ್ತೆ, ಡೀಪ್ ಫ್ರೈಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ತಗೊಳ್ಳಿ. ಇವಾಗ ಮೈಸೂರು ಬೋಂಡಾಗೆ ಹಿಟ್ಟು ಕಲಿಸ್ಕೊಳ್ಳೋಣ. ಮೊದಲಿಗೆ ಮೈದಾ ಹಿಟ್ಟನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ, ಶುಂಠಿ, ಜೀರಿಗೆ, ಕರಿಬೇವು ಹಾಗೂ ಕಾಯಿಚೂರು ಇದಿಷ್ಟನ್ನು ಹಾಕೋತೀನಿ. ಅಕ್ಕಿ ಹಿಟ್ಟು 2 ಟೇಬಲ್ ಸ್ಪೂನಷ್ಟು ತಗೊಳ್ಳಿ. 2 ಕಪ್ ಮೆಜರ್ಮೆಂಟ್ಗೆ 2 ಟೇಬಲ್ ಸ್ಪೂನಷ್ಟು ಬೇಕಾಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು, ಅಡುಗೆ ಸೋಡಾ 1 ಟೀ ಸ್ಪೂನಷ್ಟು. ಇದೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ. ಮೊಸರು ಹಾಕೋತೀನಿ. ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಹುಳಿ ಮೊಸರು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕ್ಕೊಂಡು ಕಲಿಸ್ಕೊತೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ಒಟ್ಟಿಗೆ ನೀರು ಹಾಕ್ಬಿಟ್ರೆ ತೆಳುವಾಗ್ಬಿಡುತ್ತೆ. ತೆಳುವಾದರೆ ಮತ್ತೆ ಮೈದಾ ಹಿಟ್ಟು ಹಾಕಬೇಕಾಗತ್ತೆ. ಸೊ ಆದ್ದರಿಂದ ನೋಡಿಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಫ್ರೆಂಡ್ಸ್, ನಮಗಿದು ಹಿಟ್ಟು ನೋಡಿ ತುಂಬ ತೆಳುವಾಗಿ ಮಾಡಿಕೊಂಡ್ರೆ ಸರಿಯಾಗಿ ರೌಂಡ್ ಶೇಪಲ್ಲಿ ಬರಲ್ಲ. ಸೊ ನೋಡಿಕೊಂಡು ನೀವು ಹದಾನ ಕಲಿಸ್ಕೊಬೇಕಾಗತ್ತೆ. ಉದ್ದಿನ ವಡೆಗೆ ಹೇಗೆ ಹಿಟ್ಟನ್ನು ಗಟ್ಟಿಯಾಗಿ ಮಾಡ್ಕೊತೀವೋ ಸೊ ಆ ರೀತಿಯಾಗಿರಬೇಕು ಹದ. ಇಮಿಡಿಯೇಟಾಗಿ ಸಹ ಮಾಡಿಕೊಡ್ಬೋದು. ಇಲ್ಲ ಟೈಮ್ ಇದೆ ಅಂತ ಹೇಳಿದ್ರೆ ಒಂದು 15ರಿಂದ 20 ನಿಮಿಷ ನೆನೆಸಿ ಇಟ್ಬಿಟ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್, ಇವಾಗ ಇದನ್ನು 20 ನಿಮಿಷ ನೆನೆಯೋದಕ್ಕೆ ಬಿಟ್ಟಿದ್ದೆ. ಇವಾಗ ಒಂದು ಸತಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ. ಕೈಯನ್ನು ಸ್ವಲ್ಪ ಒದ್ದೆ ಮಾಡ್ಕೊಳ್ಳೋಣ. ರೌಂಡಾಗೆ ಬಿಡಬೇಕು ಅಂತ ಏನಿಲ್ಲ. ಸೊ ಇದು ಎಣ್ಣೆ ಬಿಟ್ಟಿದ ತಕ್ಷಣ ಅದೇ ರೌಂಡಾಗಿ ಬಂದ್ಬಿಡುತ್ತೆ. ಸೊ ಹೈ ಇಟ್ಕೊಬಾರ್ದು ಯಾವುದೇ ಕಾರಣಕ್ಕೂ. ಹೈ ಫ್ಲೇಮ್ ಇಟ್ಟರೆ ಬೇಗನೆ ಕಪ್ಪಾಗ್ಬಿಡುತ್ತೆ, ಒಳಗಡೆ ಹಿಟ್ಟು ಸರಿಗೆ ಬೇಯೋದಿಲ್ಲ. ಫ್ರೆಂಡ್ಸ್ ನೋಡಿ, ಮೀಡಿಯಂ ಫ್ಲೇಮ್ನಲ್ಲಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಥರ ಫ್ರೈ ಮಾಡ್ಕೊಬೇಕು. ಮೈಸೂರು ಬೋಂಡ ರೆಡಿ ಆಯಿತು. ಸೊ ಇವಾಗ ಇದಾಗಿದೆ.